ಕುಂಭರಾಶಿ ಮತ್ತು ಕುಂಭ ಲಗ್ನದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬನ್ನಿ 2026ರ ನಿಮ್ಮ ವರ್ಷ ಭವಿಷ್ಯವನ್ನು ನೋಡೋಣ. ಮೊದಲನೇದಾಗಿ ಗುರುವಿನ ಗೋಚಾರವನ್ನು ನಾವು ಗಮನಿಸುವಂಥದ್ದಾದರೆ ಜನವರಿಯಿಂದ ಹಿಡಿದು ಮೇವರೆಗೂ ವೃಷಭ ರಾಶಿಯಲ್ಲಿ ಗೋಚರ ಆಗ್ತಾನೆ. ಸೊ ಈ ಗೋಚಾರ ನಿಮಗಿಲ್ಲಿ ಭೂಮಿ, ಭವನ, ವಾಹನಗಳಿಂದ ನಿಮಗಿಲ್ಲಿ ಲಾಭವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ತಾಯಿಯ ವಿಚಾರದಲ್ಲೂ ಅಷ್ಟೇ ನಿಮಗೆ ಈ ವರ್ಷ ಉತ್ತಮ ಫಲವನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಅವರಿಗೇನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳೇನಾದರೂ ಇದ್ದರೆ ಅಥವಾ ಅವರ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೂ ಸಹಿತ ಅವರು ಈ ವರ್ಷ ಇದರಿಂದ ಪಾರಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಮೇಯ ನಂತರ ಮಿಥುನ ರಾಶಿಯಲ್ಲಿ ಗೋಚರ ಆಗೋದ್ರಿಂದಾಗಿ ಇದು 5ನೇ ಭಾವ ಆಗಿರೋದ್ರಿಂದಾಗಿ ಇಲ್ಲಿ ನಿಮಗೆ ಸಂತಾನಕ್ಕೆ ಸಂಬಂಧಿಸಿದಂತಹ ಉತ್ತಮ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದಲ್ಲದೆ ನಿಮ್ಮ ಬುದ್ಧಿಯಲ್ಲೂ ಅಷ್ಟೇ ಒಂದು ನಿಖರತೆ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಮೇಯ ನಂತರ ಗುರುವಿನ ಗೋಚಾರ ಅತ್ಯುತ್ತಮ ಯೋಗವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಸಂತಾನ ಭಾಗ್ಯದ ಯೋಗವನ್ನು ಸಹಿತ ಈ ಗೋಚಾರ ನಿಮಗೆ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪ್ರೇಮದಲ್ಲೂ ಅಷ್ಟೇ, ಪ್ರೇಮದ ವಿಚಾರದಲ್ಲೂ ಅತ್ಯುತ್ತಮವಾದಂತಹ ಸಪೋರ್ಟ್ ನಿಮಗೆ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೂ ಅಷ್ಟೇ ಉತ್ತಮವಾದಂತಹ ಸಮಯವಾಗಿರುತ್ತೆ. ಇನ್ನು ನೀವೇನಾದರೂ ಸೃಜನಶೀಲ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಅತಿ ದೊಡ್ಡ ಯಶಸ್ಸನ್ನು ಈ ಗುರುವಿನ ಗೋಚಾರ ನಿಮಗೆ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಶನಿಯ ಗೋಚಾರವನ್ನು ನಾವು ಗಮನಿಸುವಂಥದ್ದಾದರೆ ಶನಿ ಗ್ರಹ ಇಡೀ ಪೂರ್ತಿ ವರ್ಷ ಮೀನರಾಶಿಯಲ್ಲಿ ಗೋಚರ ಆಗ್ತಾನೆ, ಅಂದರೆ 2ನೇ ಭಾವದಲ್ಲಿ ಗೋಚರ ಆಗ್ತಾನೆ. ಇದು ನಿಮಗೆ ಶನಿಯ ಸಾಡೆ ಸಾತಿಯ ಮಧ್ಯಭಾಗ ಆಗಿರೋದ್ರಿಂದಾಗಿ ಇಲ್ಲಿ ನೀವು ಹಣಕಾಸು ಮತ್ತು ಕುಟುಂಬ ಈ 2 ವಿಚಾರದಲ್ಲಿ ಅತ್ಯಂತ ಹೆಚ್ಚು ತಾಳ್ಮೆಯನ್ನು ತಗೊಬೇಕಾಗುತ್ತೆ ಈ ಪೂರ್ತಿ ವರ್ಷ. ಇದಲ್ಲದೆ ನಿಮ್ಮ ಮಾತಿನಲ್ಲೂ ಅಷ್ಟೇ ಅತಿ ಹೆಚ್ಚು ಸಂಯಮವನ್ನು ನೀವು ತೋರಿಸ್ಬೇಕಾಗತ್ತೆ. ಬೇಗ ಬಿಟ್ಟು ಮಾತಾಡುವಂಥದ್ದು ಅಥವಾ ಬೇಡದಿರೋ ಜಾಗದಲ್ಲಿ ನೀವು ಸಿಟ್ಟನ್ನು ತೋರಿಸುವಂಥದ್ದು ನಿಮಗಿಲ್ಲಿ ಮುಳುವಾಗಬಹುದು. ಆದರೆ ದೀರ್ಘಕಾಲೀನ ಯೋಜನೆಗಳೇನಾದ್ರು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ಪ್ಲ್ಯಾನಿಂಗ್ ಇದ್ದರೆ ನಿಮಗೆ ಇಲ್ಲಿ ನೀವು ಯಶಸ್ಸನ್ನು ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ರಾಹು ಮತ್ತು ಕೇತುವಿನ ಗೋಚಾರವನ್ನು ನಾವು ಗಮನಿಸುವಂಥದ್ದಾದರೆ ರಾಹು ಮೀನ ರಾಶಿಯಲ್ಲಿ ಮತ್ತು ಕೇತು ಕನ್ಯಾ ರಾಶಿಯಲ್ಲಿ ಗೋಚರ ಆಗ್ತಾನೆ. ಧನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚು ಏರಿಳಿತಗಳನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಅದು ನಿಮಗೆ ಆಕಸ್ಮಿಕ ಏರಿಳಿತಗಳಾಗಿರುತ್ತೆ. ಸೊ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಆದರೆ ಈ ಗೋಚಾರ ನಿಮಗಿಲ್ಲಿ ಆಯುಷ್ಯ ವೃದ್ಧಿಯನ್ನು ಸಹಿತ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ವೃತ್ತಿ ಮತ್ತು ವ್ಯಾಪಾರವನ್ನು ನಾವು ಗಮನಿಸುವಂಥದ್ದಾದರೆ ಮೇವರೆಗೂ ನಿಮಗೆ ನಿಧಾನಗತಿಯಲ್ಲಿ ನಿಮ್ಮ ವೃತ್ತಿ ಮತ್ತು ವ್ಯಾಪಾರ ಸಾಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಮೇಯ ನಂತರ ಅತ್ಯುತ್ತಮವಾದಂತಹ ಬೆಳವಣಿಗೆಗಳನ್ನು ನೀವು ನೋಡ್ತೀರಾ. ವಿಜ್ಞಾನ, ತಂತ್ರಜ್ಞಾನ, ಸಮಾಜ ಸೇವೆ, ಆವಿಷ್ಕಾರ, ಏರೋಸ್ಪೇಸ್ ಆಗಿರ್ಬೋದು ಅಥವಾ NGO ಆಗಿರ್ಬೋದು, ಸಾಮಾಜಿಕ ಮಾಧ್ಯಮಗಳಲ್ಲೇನಾದ್ರು ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವರ್ಷ ನಿಮಗೆ ಇಷ್ಟು ಕೆಲಸಗಳಲ್ಲಿ ಅತಿ ದೊಡ್ಡ ಯಶಸ್ಸು ನಿಮಗೆ ಈ ವರ್ಷ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಹೊಸ ಸ್ಟಾರ್ಟಪ್ಗಳೇನಾದ್ರು ಶುರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅತ್ಯುತ್ತಮವಾದಂತಹ ಸಮಯವಾಗಿರುತ್ತೆ ಇದು ನಿಮಗೆ ಅಂತ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ವೃತ್ತಿ ಜೀವನದಲ್ಲಿ ಮೇಯ ನಂತರ ನಿಮಗೆ ಇಲ್ಲಿ ಉತ್ತಮ ಫಲ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿಯನ್ನು ನಾವು ಗಮನಿಸುವಂಥದ್ದಾದರೆ ಮೇವರೆಗೂ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಖರ್ಚು, ಹಣದ ಒತ್ತಡ ನಿಮ್ಮನ್ನು ಹೆಚ್ಚು ಕಾಡುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿಯವರೆಗೂ ನಿಮ್ಮ ಪೇಷನ್ಸನ್ನು ನೀವು ಕಾಪಾಡಿಕೊಳ್ಳುವಂಥದ್ದು ಉತ್ತಮವಾಗಿರುತ್ತೆ. ಮೇಯ ನಂತರ ನಿಮಗಿಲ್ಲಿ ಧನ ಪ್ರಾಪ್ತಿಯ ಯೋಗಗಳಿದೆ ಅಂತಲೇ ಹೇಳ್ಬೋದು. ಶೇರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಕ್ರಿಪ್ಟೋಯಿಂದ ಆಗಿರ್ಬೋದು ಅಥವಾ ಭೂಮಿಯ ಮೇಲೆ ಹೂಡಿಕೆಗಳಾಗಿರ್ಬೋದು ನಿಮಗಿಲ್ಲಿ ಲಾಭ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು. ಆದರೂ ಸಹಿತ ನೀವಿಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ತುಂಬ ಜಾಗ್ರತೆಯನ್ನು ವಹಿಸಿ ನೀವಿಲ್ಲಿ ಮಾಡಬೇಕಾಗುತ್ತೆ. ಆದರೆ ವರ್ಷಾಂತ್ಯಕ್ಕೆ ನಿಮಗಿಲ್ಲಿ ಹಣವನ್ನು ಉಳಿಸೋದಕ್ಕೆ ಸಹಾಯಕಾರಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪ್ರೇಮ ಮತ್ತು ದಾಂಪತ್ಯ ಜೀವನವನ್ನು ನಾವು ಗಮನಿಸುವಂಥದ್ದಾದರೆ ಮೇವರೆಗೂ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗಲ್ಲಿ ಪ್ರಾಬ್ಲಮ್ ಇರುತ್ತೆ ಅಂತಲೇ ಹೇಳ್ಬೋದು. ಆದರೆ ಮೇಯ ನಂತರ ಅತ್ಯುತ್ತಮವಾದಂತಹ ಸಮಯವಾಗಿರುತ್ತೆ. ಯಾಕಂತ ಹೇಳಿದ್ರೆ ಗುರುವಿನ ಗೋಚಾರ ನಿಮಗಿಲ್ಲಿ ಪ್ರೇಮಿಗಳಿಗೆ ಉತ್ತಮ ಸಪೋರ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಪ್ರೇಮ ವಿವಾಹವೇನಾದರೂ ನೀವು ಆಗಬೇಕು ಅಂದ್ಕೊಂಡ್ರೆ ಮೇಯ ನಂತರ ನೋಡುವಂಥದ್ದು ನಿಮಗಿಲ್ಲಿ ಉತ್ತಮವಾಗಿರುತ್ತೆ. ಒಳ್ಳೆ ಪ್ರಪೋಸಲ್ಸ್ಗಳು ಮೇಯ ನಂತರ ಬರುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಸಂಗಾತಿಯ ಜೊತೆ ಆಳವಾದಂತಹ ಬಾಂಧವ್ಯವನ್ನು ಸಹಿತ ನೀವಿಲ್ಲಿ ಹೊಂತೀರಾ ಅಂತಲೇ ಹೇಳ್ಬೋದು. ಇನ್ನು ಸಂತಾನಕ್ಕೆ ನೀವೇನಾದ್ರು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಸಂತಾನ ಪ್ರಾಪ್ತಿಗೂ ಸಹಿತ ಈ ವರ್ಷ ಮೇಯ ನಂತರ ಅತ್ಯುತ್ತಮವಾದಂತಹ ಕಾಲವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದಲ್ಲದೆ ನಿಮ್ಮ ಸ್ನೇಹಿತರ ಸಹಕಾರವು ಸಹಿತ ನಿಮಗಿಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ಅಥವಾ ದಾಂಪತ್ಯ ಜೀವನದಲ್ಲಿ ಸಪೋರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ವಿಚಾರವನ್ನು ನಾವು ಗಮನಿಸುವಂಥದ್ದಾದರೆ
ಕಾಲು ಕೈ ನರಗಳು, ರಕ್ತ ಸಂಚಾರ, ಹೃದಯ ಸಂಬಂಧಿ ವಿಚಾರಗಳಲ್ಲಿ ನೀವು ಅತ್ಯಂತ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ನಿಮಗೆ ಶನಿಯ ಗೋಚಾರ ನಿಮಗಿಲ್ಲಿ ಸ್ವಲ್ಪ ಅಡೆತಡೆಗಳನ್ನು ಕೊಡಬಹುದು. ಇದಲ್ಲದೆ ವಾಹನ ಚಲಾಯಿಸಬೇಕಾದ್ರೂ ಅಷ್ಟೇ ಅತಿ ಹೆಚ್ಚು ಗಮನವನ್ನು ವಹಿಸಿ. ಸಣ್ಣ ಪುಟ್ಟ ಅಪಘಾತಗಳಾಗುವಂತಹ ಸಾಧ್ಯತೆಯು ಸಹಿತ ಶನಿಯ ಈ ಗೋಚಾರದಿಂದ ಬರುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ಯೋಗ ಮತ್ತು ಪ್ರಾಣಾಯಾಮವನ್ನು ಮಾಡುವಂಥದ್ದು ನಿಮಗಿಲ್ಲಿ ಉತ್ತಮ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಮೇಯ ನಂತರ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುವಂಥದ್ದಾದರೆ ಮೇವರೆಗೂ ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಷನ್ನ ನೀವು ಮಾಡಬೇಕಾಗತ್ತೆ. ಆದರೆ ಮೇಯ ನಂತರ ನಿಮಗಿಲ್ಲಿ ಅದ್ಭುತವಾದಂತಹ ಫಲಿತಾಂಶಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ವಿಜ್ಞಾನ, ತಂತ್ರಜ್ಞಾನ, ಸಂಶೋಧನೆ, ವಿದೇಶಿ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ನಿಮಗಿಲ್ಲಿ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ಅದು ಮೇಯ ನಂತರ. ಇನ್ನು ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಬರಿತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಮೇಯ ನಂತರ ನಿಮಗಿಲ್ಲಿ ಅತ್ಯುತ್ತಮವಾದಂತಹ ಸಮಯ ಆಗಿರುತ್ತೆ. ಉತ್ತಮವಾದಂತಹ ಮಾರ್ಕ್ಸನ್ನು ಸಹಿತ ನೀವಿಲ್ಲಿ ತಗೊಳ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಚಾರಕ್ಕೆ ಬರುವಂಥದ್ದಾದರೆ ಶನಿವಾರದಂದು ಶನಿ ದೇವರಿಗೆ ತೈಲಾಭಿಷೇಕವನ್ನು ಮಾಡಿಸುವಂಥದ್ದು ಅಥವಾ ಶನಿ ಸ್ತೋತ್ರವನ್ನು 108 ಬಾರಿ ಪಠಿಸುವಂಥದ್ದು ಅದು ಶನಿವಾರದಂದು ನಿಮಗೆ ಉತ್ತಮ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಶನಿವಾರದಂದು ಕಪ್ಪು ಎಳ್ಳು ಮತ್ತು ಕಬ್ಬಿಣದ ವಸ್ತುಗಳಾಗಿರ್ಬೋದು ಅಥವಾ ಕಪ್ಪು ಬಟ್ಟೆಯನ್ನು ದಾನ ಮಾಡುವಂಥದ್ದು ಸಹಿತ ನಿಮಗಿಲ್ಲಿ ಉತ್ತಮ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ರಾಹುವಿನ ಪರಿಹಾರಕ್ಕೆ ನೀವು ಶನಿವಾರದಂದು ದುರ್ಗಾದೇವಿಯ ಪೂಜೆಯನ್ನು ಮಾಡುವಂಥದ್ದು ಸಹಿತ ನಿಮಗಿಲ್ಲಿ ಫಲಕಾರಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗುರುವಾರದಂದು ಬ್ರಾಹ್ಮಣರಿಗೆ ಹಳದಿ ವಸ್ತ್ರಗಳನ್ನು ದಾನ ಮಾಡುವಂಥದ್ದು ಸಹಿತ ನಿಮಗಿಲ್ಲಿ ಉತ್ತಮ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನೋಡುವಂಥದ್ದಾದರೆ ಕುಂಭರಾಶಿಯವರಿಗೆ ಈ ವರ್ಷ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಮೊದಲಾರ್ಧ ನಿಮಗಿಲ್ಲಿ ಸವಾಲುಗಳು ಹೆಚ್ಚಾಗಿರುತ್ತೆ. ಆದರೆ ಮೇಯ ನಂತರ ಗಣನೀಯವಾಗಿ ನೀವಿಲ್ಲಿ ನಿಮ್ಮ ಲೈಫಲ್ಲಿ ಸುಧಾರಣೆಯನ್ನು ಮತ್ತು ಲಾಭವನ್ನು ಕಾಣ್ತೀರಾ ಅಂತಲೇ ಹೇಳ್ಬೋದು. ಶನಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದಾಗಿ ಶ್ರಮದ ಫಲ ನಿಮಗಿಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಆದರೂ ಸಹಿತ ನೀವಿಲ್ಲಿ ಕಠಿಣ ಶ್ರಮವನ್ನು ಪಡಬೇಕಾಗುತ್ತೆ. ಮೇಯ ನಂತರ ಗುರುವಿನ ಅನುಗ್ರಹ ಇರೋದ್ರಿಂದಾಗಿ ಇಲ್ಲಿ ನಿಮಗೆ ಧನಲಾಭ, ಸಂತಾನ ವೃದ್ಧಿ, ಶಿಕ್ಷಣದಲ್ಲಿ ಉತ್ತಮ ಫಲ, ಹೊಸ ಆರಂಭಗಳಲ್ಲಿ ನಿಮಗೆ ಇಲ್ಲಿ ಉತ್ತಮ ಸಪೋರ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಕುಂಭರಾಶಿಯವರ 2026 ವರ್ಷ ಭವಿಷ್ಯ.